ಪರಪ್ಪನ ಅಗ್ರಹಾರದಲ್ಲಿ ದಿಲ್ದಾರ್ ಆಗಿದ್ದ ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಳ್ಳಾರಿ ಜೈಲಿನಲ್ಲಿ ವೆಸ್ಟರ್ನ್ ಟಾಯ್ಲೆಟ್ಗೆ ಬೇಡಿಕೆ ಇಟ್ಟಿದ್ದಾರಂತೆ ಕೊಲೆ ಆರೋಪಿ ದರ್ಶನ್. ಜೈಲಾಧಿಕಾರಿಗಳ ಮುಂದೆ ಹೊಸ ಬೇಡಿಕೆಯೊಂದನ್ನು ಇಟ್ಟಿದ್ದಾರೆ ದರ್ಶನ್. ಮಲಬದ್ಧತೆಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ದರ್ಶನ್. ಮೆಡಿಕಲ್ ರಿಪೋರ್ಟ್ ನೋಡಿದ ಬಳಿಕ ದರ್ಶನ್ ಬೇಡಿಕೆಯ ಪರಿಶೀಲನೆ ಆಗುತ್ತಂತೆ. ಉತ್ತರ ವಲಯದ ಕಾರಾಗೃಹದ ಡಿಐಜಿ ಶೇಷ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ನಟ ದರ್ಶನ್ ಅವರಿಗೆ ಈಗ ಹೊಸ ಬೇಡಿಕೆಯೊಂದನ್ನು ಇಟ್ಟಿದ್ದಾರೆ. ಇಷ್ಟು ದಿನ ಊಟದ ವಿಚಾರಕ್ಕೆ, ಹಾಸಿಗೆಯ ವಿಚಾರಕ್ಕೆ, ಪುಸ್ತಕದ ವಿಚಾರಕ್ಕೆ ಬೇಡಿಕೆಯನ್ನು ಇಡ್ತಾ ಇದ್ರು. ಈಗ ಟಾಯ್ಲೆಟ್ ವಿಚಾರಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ನನಗೆ ಮಲಬದ್ಧತೆ ಇದೆ, ಹಾಗಾಗಿ ವೆಸ್ಟರ್ನ್ ಟಾಯ್ಲೆಟ್ನ ವ್ಯವಸ್ಥೆಯನ್ನು ಮಾಡಿಸ್ಕೊಡಿ ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಮನವಿಯನ್ನು ಕೇಳಿಸ್ಕೊಂಡಿರುವಂತಹ ಡಿಐಜಿ ಶೇಷ ಅವರು ನೋಡೋಣ, ಪರಿಶೀಲನೆ ಮಾಡೋಣ ಅಂತ ಹೇಳಿದಾರಂತೆ. ನೋಡಿ, ಒಂದು ಬಿಜಾನ ಇದೆ, ಒಂದು ತಟ್ಟೆ ಇದೆ, ಒಂದು ಚೊಂಬಿದೆ, ಒಂದು ಲೋಟ ಇದೆ, ಒಂದು ಮೇಲ್ಗಡೆ ಓದ್ಕೊಳ್ಳೋಕೆ ಮುಂದೆ ಒದಕೆ ಇದೆ ಅಷ್ಟೇ. ಏನಾದರೂ ಫೆಸಿಲಿಟೀಸ್ ರಿಕ್ವೆಸ್ಟ್ ಮಾಡಿದ್ದಾರೆ ಸರ್? ಏನಾದರೂ ವಿಶೇಷ ಮತ್ತೆ ಏನಾದರೂ ಫೆಸಿಲಿಟೀಸ್ ಬೇಕು, ಬೆಡ್ಶೀಟ್ ಇನ್ನಿತರ ವಸ್ತುಗಳು ಏನಾದರೂ ಬೇಕು? ಇಲ್ಲ, ಅದೊಂದು ನಿಮ್ಗೆ ಕ್ಲಾರಿಫೈ ಮಾಡಿದ್ವಿ. ಜಸ್ಟ್ ನನಗೆ ಕೇಳಿದಾಗ ಅವ್ರಿಗೇನೋ ಒಂದು ಬ್ಯಾಕ್ ಪೇನ್ ಏನೋ ಇದೆಯಂತೆ. ನಮ್ಮದು ಅಲ್ಲಿರೋದು ಇಂಡಿಯನ್ ಟಾಯ್ಲೆಟ್ ಆಗಿ, ಇಂಡಿಯನ್ ಟಾಯ್ಲೆಟ್ ಇದೆ. ಕುಂದ್ಕೊಳ್ಳಿಕ್ಕಾಗಲ್ಲ, ನನಗೆ ಮೋಷನ್ ಮಾಡಲಿಕ್ಕಾಗಲ್ಲ, ಹೆಲ್ತ್ ಇಶ್ಯೂ ಇದೆ. ನನಗೆ ಅಟ್ಲೀಸ್ಟ್ ನನಗೆ ಸರ್ಜಿಕಲ್ ಚೇರ್ ಕೊಡಿಸಿ ನನಗೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ನೋಡೋಣ, ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಮೆಡಿಕಲ್ ರೆಕಾರ್ಡ್ ನಾನು ವೆರಿಫೈ ಮಾಡಬೇಕಾಗುತ್ತೆ. ಮೆಡಿಕಲ್ ರೆಕಾರ್ಡ್ ವೆರಿಫೈ ಮಾಡಿ ಅಗತ್ಯತೆ ಇತ್ತು ಅಂತಂದರೆ ಕೊಡ್ತೀನಿ. ಏನೋ L3 L4 ಅಲ್ಲ ಏನೋ ಹೇಳಿದ್ರಲ್ಲ, ಆ್ಯಕ್ಚುಲಿ L5 ಸ್ಪೈನಲ್ ಕಾರ್ಡ್ ಏನೋ ಪ್ರಾಬ್ಲಮ್ ಇದೆಯಂತೆ. ಅದಿತ್ತು ಅಂತಂದರೆ ಆ್ಯಸ್ ಪರ್ ರೂಲ್ಸ್ ಅಷ್ಟೇ, ಆ್ಯಸ್ ಪರ್ ರೂಲ್ಸ್ ಏನಿರೋದನ್ನ ಕೊಡ್ತೀವಿ. ಅದು ಒಂದು ನಿಮಿಷ ಕಂಟಿನ್ಯೂ ಮಾಡಿ. ಮೆಡಿಕಲ್ ವಿಚಾರವಾಗಿ ಏನಾದರೂ ಆರೋಗ್ಯ ಸಮಸ್ಯೆ ಇದೆ, ಏನಾದರೂ ಬೇರೆ ಏನಿಲ್ಲ, ಅದು ಬಿಟ್ಟರೆ ಬೇರೆ ಏನಿಲ್ಲ. ನನ್ನ ಕೇಳಿದೆ ನಾನೀಗ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಈಗ ಏನಾಗಿದೆ, ಊಟ ತಿಂದರೆ ಮೋಷನ್ ಮಾಡಲಿಕ್ಕಾಗಲ್ಲ ಅಂಥೇಳಿ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ಜೈಲು ಊಟದ ಬಗ್ಗೆ ಎಲ್ಲೂ ರೆಫ್ಯೂಸ್ ಮಾಡಿಲ್ಲ. ನಾನು ಕೇಳಿದೆ, ಈಗ ಯಾಕೆ ಊಟ ಮಾಡಿಲ್ಲ ಅಂತ ಕೇಳಿದೆ. ಇಲ್ಲ ಸರ್, ನನಗೆ ಅದು ಮೋಷನ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ, ನಾನು ಕೂರ್ಲಿಕ್ಕೆ ಆಗ್ತಾ ಇಲ್ಲ, ಇಂಡಿಯನ್ ಟಾಯ್ಲೆಟಲ್ಲಿ ಕೂರ್ಲಿಕ್ಕೆ ಆಗ್ತಾ ಇಲ್ಲ. ಅದೊಂದು ನನಗೊಂದು ಅಟ್ಲೀಸ್ಟ್ ನಾನು ಈಗ ತಕ್ಷಣ ವೆಸ್ಟರ್ನ್ ಕಮೋಡ್ ಕೊಡ್ಲಿಕ್ಕಾಗಲ್ಲ ನನಗೀಗ. ಅದು ಸರ್ಜಿಕಲ್ ಒಂದು ಚೇರ್ ಒಂದು ಕೊಡಿಸ್ಕೊಡಿ ನನಗೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು, ಅದಕ್ಕೋಸ್ಕರ ಮೆಡಿಕಲ್ ಡಾಕ್ಯುಮೆಂಟ್ ಕೊಟ್ಟರೆ ನಾನು ನೋಡ್ತೀನಿ ಅಂತ ಹೇಳಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ್, ದುಡ್ಡಿದ್ರೆ, ಇನ್ಫ್ಲೂಯೆನ್ಸ್ ಇದ್ರೆ ಏನು ಬೇಕಾದರೂ ಮಾಡಬಹುದು, ಏನನ್ನು ಬೇಕಾದರೂ ಜಯಿಸಬಹುದು ಅಂತಿದ್ದಂತಹ ದರ್ಶನ್ಗೆ ಅಸಲಿ ಸಂಕಷ್ಟ, ಅಸಲಿ ಜೈಲುವಾಸ ಬಳ್ಳಾರಿಯಿಂದ ಸ್ಟಾರ್ಟ್ ಆಗಿದೆಯಾ ಅಂತ? ಖಂಡಿತ ಪ್ರೇಮ್ ಕುಮಾರ್, ಆ ರೀತಿಯ ಬೆಳವಣಿಗೆಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಂಡು ಬಂದಿತ್ತು. ಅದರ ಭಾಗವಾಗಿಯೇ ಇದೀಗ ದರ್ಶನ್ ಅವರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ. ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಿದ ನಂತರದಲ್ಲಿ ಇವತ್ತು ಬೆಳಗಾವಿ ಉತ್ತರ ವಲಯದ ಡಿಐಜಿ ಅಂದರೆ ಕಾರಾಗೃಹ ಡಿಐಜಿ ತೇಜ ಅವರು ಇವತ್ತು, ಶೇಷ ಅವರು ಇವತ್ತು ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಭೇಟಿ ಕೊಟ್ಟರು. ಭೇಟಿ ಕೊಟ್ಟಾದ್ಮೇಲೆ ದರ್ಶನ್ ಅವ್ರನ್ನ ಇರಿಸಿರುವ ಸೆಲ್ ಸೇರಿದಂತೆ ಇಡೀ ಜೈಲಿನ ಸಂಬಂಧಪಟ್ಟಂತೆ ಒಂದಿಷ್ಟು ಪರಿಶೀಲನೆ ಕೂಡ ಮಾಡಿದ್ರು. ಅದಾದ್ಮೇಲೆ ದರ್ಶನ್ ಅವರು ಇರುವಂತಹ ಸೆಲ್ಗೆ ಹೋದ್ರು. ಅಲ್ಲಿ ದರ್ಶನ್ ಅವ್ರ ಜೊತೆಗೆ ಮಾತಾಡಿದ್ರು. ಅಂದ್ರೆ ದರ್ಶನ್ ಅವ್ರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ತಂದ ಮೇಲೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ಒಂದಿಷ್ಟು ಎಡವಟ್ಟುಗಳಾಗಿತ್ತು, ಆ ರೀತಿ ಎಡವಟ್ಟುಗಳು ಇಲ್ಲಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮುಂಚಿತವಾಗಿಯೇ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಅಧಿಕಾರಿಗಳಿಗೆ ಸಾಕಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿದ್ರು, ಖಡಕ್ ಸಂದೇಶವನ್ನು ಅಂದ್ರೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇದೇ ಕಾರಣಕ್ಕೋಸ್ಕರ ಇವತ್ತು ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ ಪರಿಶೀಲನೆ ಮಾಡೋದಕ್ಕೋಸ್ಕರ ಸ್ವತಃ ಡಿಐಜಿ ಅವರು ಕೂಡ ಇವತ್ತು ಬಳ್ಳಾರಿಗೆ ಸೆಂಟ್ರಲ್ ಜೈಲ್ಗೆ ಬಂದಿದ್ರು. ಈ ಸಂದರ್ಭದಲ್ಲಿ ದರ್ಶನ್ ಅವರು ತಮ್ಮ ಒಂದಿಷ್ಟು ಅಳಲನ್ನು ಕೂಡ ಈಗ ಡಿಐಜಿ ಅವರು ಮುಂದೆ ತೋಡ್ಕೊಂಡಿದ್ರು. ಏನಂದ್ರೆ ಅವರಿಗೆ ಬೆನ್ನು ನೋವು ಮತ್ತು ಕೈ ನೋವು ಇರೋದ್ರಿಂದಾಗಿ ಸಹಜವಾಗಿಯೇ ಇಂಡಿಯನ್ ಟಾಯ್ಲೆಟ್ ಅವ್ರಿಗೆ ಆಗಿ ಬರೋದಿಲ್ಲ, ಅಂದ್ರೆ ಮೋಷನ್ ಮಾಡೋದಕ್ಕೆ ಇಂಡಿಯನ್ ಟಾಯ್ಲೆಟ್ ಆಗೋದಿಲ್ಲ. ಹೀಗಾಗಿ ನನಗೆ ವೆಸ್ಟರ್ನ್ ಟಾಯ್ಲೆಟ್ ಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಹೀಗಾಗಿ ಇದನ್ನ ಒಂದ್ ವೇಳೆ ಮೆಡಿಕಲ್ ರಿಪೋರ್ಟ್ ಅನ್ನು ಆಧರಿಸಿ ಅದಾದ್ಮೇಲೆ ಅದನ್ನ ಪರಿಶೀಲನೆ ಮಾಡ್ತೀವಿ. ಒಂದ್ ವೇಳೆ ಮೆಡಿಕಲ್ ರಿಪೋರ್ಟ್ ನಲ್ಲಿ ಬೇಕೇ ಬೇಕು ಅನ್ನುವಂಥದ್ದು ಏನಾದ್ರೂ ಇದ್ರೆ ಖಂಡಿತವಾಗಿ ಅದನ್ನ ಒದಗಿಸ್ಕೊಡ್ತೀವಿ. ಆದ್ರೆ ಸದ್ಯಕ್ಕಂತೂ ಆ ರೀತಿ ವ್ಯವಸ್ಥೆ ಮಾಡ್ಕೊಡೋದಕ್ಕಾಗಿಲ್ಲ. ಬದಲಾಗಿ ತದನಂತರದಲ್ಲಿ ಅಂದ್ರೆ ಮೆಡಿಕಲ್ ರಿಪೋರ್ಟ್ ಅನ್ನ ಪರಿಗಣಿಸಿ ತದನಂತರದಲ್ಲಿ ಯಾವ ರೀತಿ ವ್ಯವಸ್ಥೆ ಬೇಕೋ ಬೇಕಾದ್ರೆ ಅದನ್ನ ಮಾಡಿಕೊಡ್ಲಿಕ್ಕೆ ಅವಕಾಶಗಳಿದ್ರೆ ಖಂಡಿತವಾಗಿ ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಜೈಲಿನಲ್ಲಿ ಈಗಾಗಲೇ ಸಾಕಷ್ಟು ಏನು ಕೈದಿಗಳಿದ್ರೆ ಅವ್ರಿಗೆ ಎಲ್ಲರಿಗೂ ಕೂಡ ಅಗತ್ಯತೆಗೆ ತಕ್ಕಂತೆ ಅವ್ರಿಗೆ ಒಂದು ವೇಳೆ ಟಿವಿಗಳು ಬೇಕಿದ್ರೆ ಅವ್ರು ಬೇಡಿಕೆಯನ್ನಿಟ್ಟು ಅದಾದ್ಮೇಲೆ ಬಳಸ್ಕೊಳ್ಬಹುದು. ಆದ್ರೆ ಇದುವರೆಗೂ ಸಹಿತ ದರ್ಶನ್ ಅವರು ಟಿವಿಯ ಬಗ್ಗೆ ಬೇಡಿಕೆಯನ್ನಿಟ್ಟಲ್ಲಿ ಒಂದ್ ವೇಳೆ ಆ ಬೇಡಿಕೆ ಇಟ್ಟರು ಸಹಿತ ಅದನ್ನು ಕೂಡ ಕೊಡ್ತೀವಿ, ಅಂದ್ರೆ ಅವಕಾಶಗಳಿದೆ, ಅದನ್ನು ಕೊಡ್ಲಿಕ್ಕೆ ಅವಕಾಶಗಳಿರೋದ್ರಿಂದ ಅದನ್ನು ಕೂಡ ಕೊಡ್ತೀವಿ ಒಂದ್ ವೇಳೆ ಆ ರೀತಿ ಅವರ ಮನವಿಯನ್ನು ಇಟ್ಟರೆ ಅನ್ನುವಂಥ ಮಾತನ್ನು ಹೇಳಿದ್ರು. ಒಟ್ಟಾರೆಯಾಗಿ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದಿಷ್ಟು ಐಷಾರಾಮಿ ಜೀವನವನ್ನು ಮಾಡಿದ್ರು. ಆದ್ರೆ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಆ ರೀತಿ ಐಷಾರಾಮಿ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಸಾಮಾನ್ಯ ಕೈದಿಗಳ ರೀತಿಯಲ್ಲೇ ಈಗ ದರ್ಶನ್ ಅವರನ್ನು ಕೂಡ ಟ್ರೀಟ್ ಮಾಡಲಾಗ್ತದೆ. ಇದೇ ಕಾರಣಕ್ಕೋಸ್ಕರ ದರ್ಶನ್ ಅವರು ಊಟ ಮಾಡೋದಕ್ಕೂ ಸಹಿತ ಒದ್ದಾಡ್ತಕ್ಕಂಥ ಸ್ಥಿತಿ ಇದೆ. ಯಾಕಂದ್ರೆ
ಏನಾದರೂ ಊಟ ಮಾಡಿದ್ರೆ ನನಗೆ ತದನಂತರದಲ್ಲೇ ಮೋಷನ್ಗೂ ಸಹಿತ ಕಷ್ಟ ಆಗುತ್ತೆ, ಆದರೆ ಬೆನ್ನು ನೋವಿರೋದ್ರಿಂದ ಇಂಡಿಯನ್ ಟಾಯ್ಲೆಟ್ ಬಳಕೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ. ಹೀಗಾಗಿ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆದ್ರು. ಇಲ್ಲಿ ಬಂದು ಸಾಕಷ್ಟು ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಜವಾಗಿಯೂ ಕೂಡ ಜೈಲು ಅಂದ್ರೆ ಏನು ಅನ್ನುವಂಥದ್ದನ್ನ ದರ್ಶನ್ ಅವರಿಗೆ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಅಧಿಕಾರಿಗಳು ತೋರಿಸ್ಕೊಡ್ತಾ ಇದ್ದಾರೆ. ಪ್ರೇಮ್ ಕುಮಾರ್. ಓಕೆ ಅಮರೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ.